ಮುಸ್ಲಿಂ ಜನಾಂಗದವರಿಗೆ 1 ಎಕರೆ 9 ಗುಂಟೆ ಜಮೀನು ಮಂಜೂರು ಸಚಿವರಿಗೆ ಕೃತಜ್ಞತೆ. ಸಚಿವರ ಋಣವನ್ನು ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಿಸಿ ತೀರಿಸಬೇಕು. ಎಲ್ಲಾ ಸಮುದಾಯಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಚಿಂತಾಮಣಿಯಲ್ಲಿ ಒಂದು ಕಡೆ ಸಮುದಾಯಗಳ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಲು ಜಮೀನು ನೀಡಿರುವುದು ಸಂತೋಷದ ಸುದ್ದಿ ಎಂದು ಮುಸ್ಲಿಂ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ರವರು ಹೇಳಿದರು. ಚಿಂತಾಮಣಿ ನಗರದ ಹೊರವಲಯದ ರಜಾಕ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರುಗಳು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ನಲ್ಲಗುತ್ತಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರ ಪೈಕಿ ಭಾಗ 31ರಲ್ಲಿ 1 ಎಕರೆ 9 ಗುಂಟೆ ಜಮೀನನ್ನು ಮುಸ್ಲಿಂ ಜನಾಂಗದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಲಾಗಿದೆ. ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ಮಂಜೂರಾತಿ ಪತ್ರವನ್ನು ನೀಡಿದ್ದು ಈ ಜಮೀನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಇವರಿಗೆ ಗ್ರಾಂಟ್ ಮಾಡಿದ್ದು ಮುಸ್ಲಿಂ ಜನಕ್ಕೆ ನೀಡಿದ್ದು ಇವರಿಗೆ ಸಮುದಾಯದ ಪರವಾಗಿ ಕೃತಜ್ಞತೆಗಳು. ಇಡೀ ರಾಜ್ಯದ 224 ಕ್ಷೇತ್ರದಲ್ಲಿ ಎಲ್ಲೂ ಸಹ ಮಾಡದೇ ಇರುವ ಕೆಲಸ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಡಿದ್ದಾರೆ. ಈ ಜಮೀನನ್ನು ಯಾರು ಹೇಳುವುದರಿಂದ ಆಗಲಿ, ಯಾರು ಮನವಿ ಪತ್ರ ಕೊಟ್ಟಿರೋದ್ರಿಂದ ಆಗಲಿ, ಸಚಿವರು ತಮ್ಮ ಸ್ವಇಚ್ಛೆಯಿಂದ ತನ್ನ ಅವಧಿಯ ಸಚಿವ ಸ್ಥಾನದಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಎಲ್ಲಾ ಸಮಾಜದ ಹೇಳಿಗಾಗಿ 20 ಸಮಾಜಕ್ಕೆ ಆಯಾ ಜನಗಣತಿಯ ಆಧಾರದ ಮೇಲೆ ಕೊಟ್ಟಿರುವ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಮುಸ್ಲಿಂ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಈ ಕಾರ್ಯ ಮಾಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಏಜಾಜ್ ಪಾಷಾ ಮತ್ತು ಮುಖಂಡರಾದ ಮಾಲಿಕ್ ಪಾಷಾರವರು ಮಾತನಾಡಿ, ಸಚಿವರ ಈ ಕಾರ್ಯಕ್ಕೆ ನಾವು ಎಂದಿಗೂ ಅವರೊಂದಿಗೆ ಚಿರಋಣಿಯಾಗಿರಬೇಕು. ಸದಾ ಅವರ ಜೊತೆಯಲ್ಲಿದ್ದು ಮುಂಬರುವ ಚುನಾವಣೆಯಲ್ಲಿ ಅವರಿಗೆ ಮತ ನೀಡುವುದರ ಮೂಲಕ ಮತ್ತೊಂದು ಬಾರಿ ಅವರಿಗೆ ಉನ್ನತ ಹುದ್ದೆಯನ್ನು ಅಲಂಕರಿಸಲು ಎಲ್ಲ ಮುಸ್ಲಿಂ ಸಮುದಾಯದವರು ಸಹಕರಿಸಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕರಿಯಪಲ್ಲಿ ಮಾಲಿಕ್ ಪಾಷಾ, ಇಂತಿಯಾಜ್ ಪಾಷಾ, ಸಿಕೆ ಶಬೀರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎಂ ಇರ್ಜಾನ್, ಡಾಕ್ಟರ್ ವಜೀರ್, ಸಿಕೆಎಲ್ ಚಾಂದ್ ಪಾಷಾ, ಅಕ್ಮಲ್ ಖಾನ್, ಚಾಂದ್ ಪಾಷಾ, ರಹೀಂ, ಸುಹೇಲ್, ಖಾದರ್ ಸಾಬ್, ಆರ್.ಕೆ. ರಫೀಕ್, ಫಾರೂಕ್, ಸಿಕಂದರ್, ಮಹಬೂಬ್ ಸಾಬ್, ತಬ್ರೇಜ್ ಸೇರಿದಂತೆ ಮುಂತಾದವರು ಇದ್ದರು. ನಮಸ್ಕಾರ. ಈ ದಿನ ಇಲ್ಲಿ ಸೇರಿರೋ ಉದ್ದೇಶ, ಈಗಾಗಲೇ ನಮ್ಮ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲ್ಲಗುಟ್ಲಹಳ್ಳಿ ಗ್ರಾಮ ಸರ್ವೆ ನಂಬರ್ 42ರ ಪೈಕಿ ಬ್ಲಾಕ್ 31ರಲ್ಲಿ 1 ಎಕರೆ 9 ಗುಂಟೆ 4 ಎಕರೆ ಗುಂಟೆ ಮುಸ್ಲಿಂ ಜನಾಂಗದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಈ ದಿನ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ಮಂಜೂರಾತಿ ಪತ್ರವನ್ನು ನೀಡಿದ್ದಾರೆ. ಈ ಜಮೀನು ಯಾರ ಒಳಪಡಿ ಇರುತ್ತಂದ್ರೆ, ಇದು ಯಾವುದೇ ಒಂದು ಕಮ್ಯುನಿಟಿ ಜಾಮಿಯಾ ಮಸೀದಿಗಾಗಲಿ ಅದಕ್ಕೆ ಯಾವುದಕ್ಕೂ ಒಳಪಟ್ಟಿರೋದಿಲ್ಲ. ಇದು ಬಹುಶಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅಲ್ಪಸಂಖ್ಯಾತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಗ್ರಾಂಟ್ ಮಾಡಿರೋದು ಇದು. ಇದರಲ್ಲಿ ಅತಿ ಮುಖ್ಯವಾಗಿ ಸಮುದಾಯದ ಕಲಿಕೆಗೆ ಕಲಿಕಾ ಕೇಂದ್ರಗಳು, ಕಾಲೇಜುಗಳು, ಶೈಕ್ಷಣಿಕವಾಗಿ ಅವರು ಬೆಳವಣಿಗೆಗಳಿಗೆ ಕೇಂದ್ರ ಕಟ್ಟಡ ಮಾಡಿಕೊಳ್ಳಕ್ಕೆ ಜಾಗವನ್ನು ಇವತ್ತು ನಮ್ಮ ಮಾನ್ಯ ಚಿಂತಾಮಣಿ ಜನಪ್ರಿಯ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಮತ್ತು ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾರೂ ಮಾಡದೆ ಅಂತ ಕೆಲಸ ಎಲ್ಲಾ ಸಮುದಾಯ ಒಳಗೊಂಡಂಗೆ, ನನಗೆ ಬಹುಶಃ ನಮ್ಮ ಮಾಹಿತಿಗೆ, ನನ್ನ ಗಮನಕ್ಕೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲೂ ಸಹ ಈ ಕಾರ್ಯ ಆಗಿರುವುದಿಲ್ಲ. ಇದಕ್ಕೆ ಮೊದಲನೇದಾಗಿ ಇಡೀ ನಮ್ಮ ಸಮಾಜ ಅವರ ಧನ್ಯವಾದಗಳನ್ನ ತಿಳಿಸಕ್ಕೆ ನಾನು ಬಯಸ್ತೀನಿ. ಯಾರೋ ಒಬ್ಬರು ಹೇಳಿದ್ರೆ ಮಾಡಿರೋದು ಅಥವಾ ಯಾರೊಬ್ಬರ ಒಂದು ಮನವಿ ಪತ್ರಗಳನ್ನು ಸ್ವೀಕರಿಸಿ ಮಾಡಿರೋದು ಅಥವಾ ಯಾರಿಗೋ ಒಂದು ಪ್ರೆಜರೈಸ್ಗೆ, ಯಾರಿಗೋ ಒಬ್ರು ತೋರಿಕೆಗೆ ಮಾಡಿರೋ ಕೆಲಸ ಅಂತೂ ಅಲ್ಲ. ಅವರ ಸ್ವಇಚ್ಛೆಯಿಂದ ತನ್ನ ಅವಧಿ, ತನಗೆ ಬಂದಿರೋ ಸಚಿವ ಸ್ಥಾನವನ್ನು, ತನ್ನ ಅಧಿಕಾರ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಎಲ್ಲರ ಒಂದು ಸಮಾಜದ ಏಳಿಗೆಗಾಗಿ 20 ಸಮಾಜಗಳಿಗೆ ಆಯಾ ಸಮಾಜದ ಜನಗಣತಿಯ ಆಧಾರದ ಮೇಲೆ ಆ ಒಂದು ಸಮಾಜಗಳಿಗೆ ಏಳಿಗೆಗಾಗಿ ಕೊಟ್ಟಿರುವ ಒಂದು ಏಕೈಕ ಶಾಸಕರು, ಸಚಿವರು ಯಾರಾದ್ರೂ ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು. ಅದೇ ರೀತಿ ಇಡೀ ದೇಶದ ಸುಪ್ರಸಿದ್ಧ ದರ್ಗಾ ಆಗಿರೋ ಅಮ್ಮಾಜಾನ್ ಬಾವಜಾನ್ ದರ್ಗಾಗೆ ಕರ್ನಾಟಕ ರಾಜ್ಯದಲ್ಲಿ ತಾವು ನೋಡ್ದಂಗೆ ಸೌತ್ ಇಂಡಿಯಾದಲ್ಲೇ ಯಾವ್ದಾದ್ರು ದರ್ಗಾ ಪ್ರಸಿದ್ಧಿಗಳಂದ್ರೆ ಗುಲ್ಬರ್ಗಾ ಬಂದೇ ನವಾಜ್ ದರ್ಗಾ, ಅಮ್ಮಾಜಾನ್ ಬಾವಜಾನ್ ದರ್ಗಾ, ಮುಳಬಾಗಿಲಿನ ದರ್ಗಾ, ಕೋಲಾರಿನ ದರ್ಗಾಗಳು ಇವೆಲ್ಲದರಲ್ಲೂ ಮುರಮ್ಮಲ್ಲ ದರ್ಗಕ್ಕೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅಲ್ಪಸಂಖ್ಯಾತರ ಒಂದು ಅನುದಾನದಲ್ಲಿ
ಅಲ್ಪಸಂಖ್ಯಾತರ ಅನುದಾನ ಆಗ್ಬೋದು, ಬೇರೆ ಬೇರೆ ಇಲಾಖೆಗಳ ಅನುದಾನಗಳು ಸೇರಿ 32 ಕೋಟಿ ಅನುದಾನವನ್ನು ಆ ದರ್ಗಾಗೆ ತಂದುಕೊಟ್ಟಿರುವ ಕೀರ್ತಿ ಸಹ ಆ ಸುಧಾಕರ್ ಅವ್ರಿಗೆ ಮಾತ್ರ ಸಲ್ಲುತ್ತೆ, ಬಿಟ್ರೆ ಇನ್ಯಾರಿಗೂ ಸಲ್ಲೋದಲ್ಲ. ಅವರದೊಂದು ಕರ್ಮ ಕಾರ್ಯ ವಾಕ್ಯ ಹೇಗಿದೆ ಅಂದ್ರೆ, ತನಗೆ ಕೊಟ್ಟಿರುವ ಸಚಿವ ಸ್ಥಾನದ ಅಧಿಕಾರವನ್ನು ಒಂದೊಂದು ದಿನನೂ ಒಂದೊಂದು ಕ್ಷಣನೂ ಯಾವುದೇ ರೀತಿಯಲ್ಲಿ ಬೇರೆ ಕಾರಣ ಕೆಲಸಗಳಿಗೆ ಉಪಯೋಗಿಸದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ತನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿರುವ ಅವರು ಬೆನ್ನೆಲುಬು ನಿಲ್ಲುವ ಕರ್ತವ್ಯ ನಮ್ಮದಾಗಿರುತ್ತದೆ, ಇಡೀ ನಮ್ಮ ತಾಲೂಕಿನ ಸಮಾಜದಾಗಿರುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಹೇಳಿದಂಗೆ ಒಂದು ಒಳ್ಳೆ ಕಾರ್ಯಕ್ರಮ ಅವರಿಗೆ ಸನ್ಮಾನಿಸಲಾಗುವುದು. ಇದಕ್ಕೆ ಸಹಕರಿಸಿರುವ ಬಿಜೆಡ್ ಅಲ್ಪಸಂಖ್ಯಾತರ ಸಚಿವರಾಗಿದ್ದ ಬಿಜೆಡ್ ಜಮೀರ್ ಅಣ್ಣನವರಿಗೂ ಹಾಗೂ ಈ ಭಾಗದ ಮುಖ್ಯಮಂತ್ರಿಯ ಸಲಹೆಗಾರರಾಗಿ MLC ನಸೀರ್ ಅಣ್ಣನವರಿಗೂ ಈ ಇಬ್ಬರು ನಾಯಕರುಗಳಿಗೆ ಕರೆಸಿ ಮುರುಗ್ಮುಲ್ಲಾ ಕಾರ್ಯದಲ್ಲಿ ಮಾಡಬೇಕಂತ ನಮ್ಮ ಸಚಿವರು ನಮಗೆ ಸೂಚಿಸಿದ್ದಾರೆ. ಈ 3 ಜನಕ್ಕೆ ನಾವು ಆತ್ಮೀಯವಾಗಿ ನಮ್ಮ ಇಡೀ ಸಮಾಜ ಸನ್ಮಾನಿಸುವ ದಿನ ಬಹಳ ಹತ್ತಿರದಲ್ಲಿದೆ ಅಂತ ತಮಗೆ ತಿಳಿಸುತ್ತಾ, ಸಮಾಜದ ಎಲ್ಲಾ ವ್ಯಕ್ತಿಯು ಕಟ್ಟಕಡೆ ವ್ಯಕ್ತಿಯ ಏಳಿಗೆಗಾಗಿ ಇದೇನು ಇವತ್ತಿನ ದಿನ ಮಂಜೂರಾತಿ ಮಾಡಿದರೆ ಅವರಿಗೆ ಅನಂತ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಸಮುದಾಯದ ಮುಖಂಡರು ಏಜಾಜಣ್ಣ ಅವರು ಈ ಗ್ರಾಂಟ್ಸ್ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಈ ಗ್ರಾಂಟ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ. ನನ್ನ ಅನಿಸಿಕೆ, ಪರ್ಸನಲ್ ಫೀಲಿಂಗ್ ಈ ವಿಚಾರದಲ್ಲಿ ಏನಂದ್ರೆ, ನಮ್ಮ ಮಾನ್ಯ ಸಚಿವರು ಈ ಭೂಮಿ 20 ಸಮುದಾಯಗಳು ಕೊಟ್ಟಾಗ ಆ ಥಾಟ್ ಬಂತಲ್ಲ, ಐಡಿಯಾ, ಆಲೋಚನೆಯನ್ನು ಸಂವಿಧಾನದ ಈಕ್ವಲ್ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಬಗ್ಗೆ ಅವ್ರು ಎತ್ತಿ ಹಿಡಿದಿರೋದಕ್ಕೆ ನಾನು ಅದಕ್ಕೆ ಮುಖ್ಯವಾದ ಕೃತಜ್ಞತೆಗಳನ್ನು ಹೇಳಕ್ ಬಯಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಸಮುದಾಯದಕ್ಕೆ ಒಂದು ಕಡೆ ಜಮೀನು ಕೊಟ್ಟು ವಿಶೇಷವಾಗಿ ಎರಡು ವಿಚಾರ ಮಾಡಿದ್ದಾರೆ ಮಾನ್ಯ ಸಚಿವರು. ಒಂದನೇದಾಗಿ ಒಂದು ಸೋಷಿಯಲ್ ಜಸ್ಟಿಸ್, ಒಂದು ಪೊಲಿಟಿಕಲ್ ಜಸ್ಟಿಸ್. ಆಸ್ ಪರ್ ಗ್ಯಾರಂಟಿಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಏನ್ ನಮ್ ಸಂವಿಧಾನ ಎಲ್ಲೂ ಸರಿಸಮಾನ ಅಂತ ಹೇಳಿದ್ದಾರೆ, ಆ ಸರಿಸಮಾನಕ್ಕೆ ಆ ಹಕ್ಕನ್ನು ನಮ್ಗೆ ವಿತರಿಸಿದ್ದಾರೆ ಯಾರು? ಸಚಿವರು. ಇಂಥ ಕಾನ್ಸೆಪ್ಟು ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ರೀಸೆಂಟು ನಮ್ಮ AICC ರಾಹುಲ್ ಗಾಂಧಿ ಅವರು ಈ ಪ್ರಪೋಸಲ್ ಇಟ್ಟಿದ್ರು. ಏನಂದ್ರೆ, ಪ್ರಪೋರ್ಷನೇಟ್ ಪಾಪ್ಯುಲೇಷನ್ ಇದ್ರಲ್ಲಿ ಪಾಪ್ಯುಲೇಷನ್ಗೆ ಪ್ರಪೋಸ್ಡ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಜನಾಂಗ ಎಷ್ಟಿರ್ತದೆ ಅವ್ರಿಗೆ ಅಷ್ಟು ಹಕ್ಕು ವಿತರಿಸಬೇಕು ಅನ್ನೋದು ಅದು ಸೋಷಿಯಲ್ ಫ್ರೇಮ್ವರ್ಕ್ ಇರ್ತದೆ ಅಂತ ಹೇಳ್ಬಿಟ್ಟು ಇದೊಂದು ಕಾಂಗ್ರೆಸ್ದು ಒಂದು ಅಜೆಂಡಾ ಆಗಿದೆ. ರಾಹುಲ್ ಗಾಂಧಿ ಹೇಳಿದ ಆ ಅಜೆಂಡಾ ಮೊಟ್ಟ ಮೊದಲ ಸಾರಿಗೆ ಎಲ್ಲಾದ್ರೂ ಪೂರ್ತಿಗೊಳಿಸಿದ್ದಾರೆ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಸಚಿವರು ಇದನ್ನ ಪೂರ್ತಿಗೊಳಿಸಿ ತೋರಿಸಿದ್ದಾರೆ. ಪೋಸ್ಟ್ ಪಾಪ್ಯುಲೇಷನ್ಗೆ ಯಾವ ಮಟ್ಟಕ್ಕೆ ಏನ್ ಹಂಚಿಕೆ ಆಗ್ಬೇಕು, ಸರ್ಕಾರದ ಆಸ್ತಿ ಆಗ್ಲಿ ಏನೇ ಗ್ರಾಂಟ್ ಇರ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ನಿರ್ದಿಷ್ಟ ಉದಾಹರಣೆ ಕೊಟ್ಟಿರೋದು ಸಚಿವರು. ಮೂರನೇದಾಗಿ ಆರ್ಟಿಕಲ್ 14 ಮತ್ತೆ ನಮ್ಮ ಸಂವಿಧಾನದ ಪ್ರಿಯಂಬಲ್ ಏನ್ ಹೇಳುತ್ತೆ, ಸಮಾನತೆ. ಎಲ್ಲಾ ಸಮಾಜಕ್ಕೆ ಒಂದೇ ನ್ಯಾಯ, ಒಂದೇ ಹಕ್ಕು ಅನ್ನೋ ಒಂದು ಥಾಟ್ ಬಂತಲ್ಲ ಅವ್ರಿಗೆ. ಐಡಿಯಾ ಯಾರು ಪ್ರಪೋಸ್ ಮಾಡಿರೋ ಐಡಿಯಾ ಅಲ್ಲ ಇದು. ಎಲ್ಲಾ ಸಮುದಾಯರು ಯಾರು ಹೋಗಿದ್ದೆ ಇದು ನಮ್ಗೆ ಇದು ಕೊಡಿ, ನಮ್ಗೆ ಅದ್ ಮಾಡಿ ಅಂತ ಹೇಳ್ಬಿಟ್ಟು. ಮೋರ್ ಓವರ್ ಮೊದಲು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಎಲೆಕ್ಷನ್ ಹತ್ರ ಕೊಟ್ಟಿಲ್ಲ. ಇದು ಎಲೆಕ್ಷನ್ ಹತ್ರ ಕೊಟ್ಟಿದ್ರೆ ಇದು ರಾಜಕೀಯ ಲಾಭಕ್ಕಾಗಿ ಅಂತ ಹೇಳ್ಬಿಟ್ಟು ಜನರಿಗೆ ಈ ಬೇರೆ ತರ ನೆಗೆಟಿವ್ ಪ್ರಾಪಗಂಡ ಮಾಡ್ಬೋದಾಗಿತ್ತು ವಿಪಕ್ಷದವರು. ಇದು ಎಲೆಕ್ಷನ್ ಹತ್ತಿರದಲ್ಲಿ ಕೊಟ್ಟಿಲ್ಲ, ಇನ್ನ ಎಲೆಕ್ಷನ್ ಬಹಳ ದೂರ ಇದೆ ಅಂದ್ರೆ ಅವ್ರಿಗೆ ಆಲೋಚನೆ ಮೊದಲಿನಿಂದ ತಲೆಯಲ್ಲಿತ್ತು. ಆ ಆಲೋಚನೆಗೆ, ಇಂಥ ಆಲೋಚನೆ ಉಳ್ಳ ವ್ಯಕ್ತಿಗೆ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟು ಪೂರ್ತಿಯಾಗಿ ಆ ಸ್ಥಾನವನ್ನು ಜನರಿಗೋಸ್ಕರ ಉಪಯೋಗಿಸಿ ಜನರ ಹಿತಕ್ಕಾಗಿ ಅವ್ರು ಮಾಡ್ತಾ ಇರೋದನ್ನ ನಾವು ಇವತ್ತು ಅಭಿನಂದಿಸಬೇಕು. ನಮ್ಮ ಸಮುದಾಯದಿಂದ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ಸಚ್ ಎ ಕಾಂಟ್ರಿಬ್ಯೂಷನ್. ಮತ್ತೆ ನಾನು ನಮ್ಮ ಸಮುದಾಯ ಲೀಡರ್ಸ್ಗೆ ಹೇಳೋದನ್ನ, ಆ ಕೃತಜ್ಞತೆಯನ್ನ ಈ ಮಾತಿನ ಮೂಲಕ ಅಲ್ಲ, ಅವ್ರಿಗೆ ಸಮಯ ಬಂದಾಗ ಆ ಕೃತಜ್ಞತೆನ ನಾವು
ನಮ್ಮ ರೀತಿಯಲ್ಲಿ ಕೊಡ್ಬೇಕು. ಓಟ್ ರೀತಿಯಲ್ಲಾಗ್ಲಿ, ಸಮುದಾಯ ಒಗ್ಗಟ್ಟಿಂದ ಅವ್ರ ಕಡೆ ನಿಂತ್ಕೊಳ್ಳೋದಾಗ್ಲಿ, ಇದನ್ನ ತೋರಿಸಿ ಆ ಕೃತಜ್ಞತೆಯನ್ನ ನಾವು ಕೊಡ್ಬೇಕು ಹೊರತು ಇದೆಲ್ಲ ಹೇಳಿಕೆ. ನಾವು ಅವ್ರ ಸಮಯ ಬಂದಾಗ, ಅವ್ರಿಗೆ ಕಷ್ಟ, ಅವ್ರಿಗೆ ಎಲೆಕ್ಷನ್ ಬಂದಾಗ ನಾವು ಅದನ್ನ ಸಮುದಾಯ ಒಂದಾಗಿ ಎಲ್ಲಾ ಸಮುದಾಯದವರು ಕೃತಜ್ಞತೆ ಆ ವೋಟ್ ಮೂಲಕ ತೋರಿಸ್ಬೇಕು ಅಂತ ನಾನು ನಮ್ಮ ಜನರಲ್ಲಿ ಬೇಡ್ಕೊಂತೀವಿ. ನಮ್ಮ ಕಾಂಗ್ರೆಸ್ ಮುಖಂಡರು ಇಲ್ಲಿ ಸೇರಿರುವವರು ಟೌನ್ ಮತ್ತು ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದಾರೆ. ಅವರಿಗೆಲ್ಲ ಅಸ್ಸಲಾಂ ಅಲೈಕುಂ. ಇವತ್ತು ನಾವು ಸೇರಿರೋದು ತಮಗೆಲ್ಲ ಗೊತ್ತಿದೆ. ನಮ್ಮ ಮಂತ್ರಿಗಳಾದ ಡಾಕ್ಟರ್ MC ಸುಧಾಕರ್ ಅವರು ಒಂದು ಇಂಪಾರ್ಟೆಂಟ್ ಹೆಜ್ಜೆಯನ್ನು ಈ ತಾಲೂಕಲ್ಲಿ ತಗೊಂಡಿದ್ದಾರೆ. ಸುಮಾರು 20 ಎಕರೆ ಪ್ರದೇಶದಲ್ಲಿ ದೊಡ್ಡಹಳ್ಳಿ, ಈ ಚಿನ್ಸಿಂದರ್ ಸಮೀಪ ದೊಡ್ಡಹಳ್ಳಿ ಅಂತಿದೆ, ಅಲ್ಲಿ ಒಂದು 20 ಎಕರೆ ಜಮೀನಿನಲ್ಲಿ ಸುಮಾರು 20 ಕಮ್ಯುನಿಟಿಯವರೆಗೆ ಸಮುದಾಯ ಕೆಲಸಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ಸೆಂಟರ್ ಆಫ್ ಲರ್ನಿಂಗ್ ಅಂತ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಉದ್ದೇಶ ಇಟ್ಕೊಂಡು ನಮ್ಮ ಕಮ್ಯುನಿಟಿಗೂ ಕೂಡ, ನಮ್ಮ ಸಮುದಾಯಕ್ಕೂ ಕೂಡ ನಮ್ಮ ಪಾಪ್ಯುಲೇಷನ್ ಪರ್ಸೆಂಟೇಜ್ ಮೇಲೆ 1 ಎಕರೆ 9 ಗುಂಟೆ ಜಮೀನನ್ನು ನಮ್ಮ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ. 1 ಎಕರೆ 9 ಗುಂಟೆ ಮತ್ತು 4 ಸೆಂಟ್ ಏನೋ ಬರುತ್ತೆ ಅದು ಅದ್ರ ಬಗ್ಗೆ ಅವ್ರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ನಾವು ಇಲ್ಲಿ ಎಲ್ಲ ಸೇರಿದ್ವಿ. ಮೊನ್ನೆ ಮಾಜಿ ಶಾಸಕರು ಪತ್ರಿಕಾ ಮಾಧ್ಯಮದವ್ರಿಗೆ ಮಾತಾಡುವಾಗ ಒಂದು ಮಾತು ಹೇಳಿದ್ದಾರೆ. ಅಂಬೇಡ್ಕರ್ ಭವನ್ ಕಟ್ತಾ ಇರೋದು ಮುಸ್ಲಿಂ ಕಮ್ಯುನಿಟಿ ಅನೇಕ ಜನರಿಗೆ ಕೂಡ ಕರೆಸಿ ನಿಮಗೂ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಯಾವತ್ತೂ ಆ ಥರ ಅಂಬೇಡ್ಕರ್ ಭವನ್ ಅವ್ರಿಗೆ ಕೊಟ್ಟಿದ್ದಾರೆ ನಮಗೂ ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಅಂಬೇಡ್ಕರ್ ಭವನ್ ಕಟ್ತಾ ಇರೋದು ನಾವು ಕೂಡ ಸಂತೋಷ ಬೀಳೋ ಸಮುದಾಯ ನಮ್ಮದು. ಅದೊಂದು ಒಳ್ಳೆ ಕಾರ್ಯ ಅಂತ ನಾವು ಅದಕ್ಕೆ ಅಪ್ರಿಸಿಯೇಟ್ ಮಾಡೋಕ್ಕೆ ಹಿಂದೆ ಹೋಗೋದಿಲ್ಲ. ಅದು ತಾವು ಹೇಳಿರೋದು ಸರಿಯಿಲ್ಲ ಅಂತ ನಾನು ಹೇಳ್ತೀನಿ. ಇವಾಗ ಅದೇ ಗಮನದಲ್ಲಿ ಇಟ್ಕೊಂಡು ಅವರು ಸುಮಾರು 20 ಕಮ್ಯುನಿಟೀಸ್ಗೆ ಸರಿಸಮಾನವಾಗಿ ಅವರವರು ಪಾಪ್ಯುಲೇಷನ್ ಪ್ರಕಾರ ಅವ್ರಿಗೆ ಇದು ಜಮೀನನ್ನು ಹಂಚಿದ್ದಾರೆ. ಇದು ನಾವು ಇದ್ರ ಬಗ್ಗೆ ನಮ್ಮ ಕಮ್ಯುನಿಟಿಯ ಎಲ್ಲ ಮುಖಂಡರಲ್ಲಿ ಸೇರಿ ನಮ್ಮ ಮಂತ್ರಿಗಳಾದ ಡಾಕ್ಟರ್ MC ಸುಧಾಕರ್ ಅವರಿಗೆ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ, ಈ ಕಾರ್ಯವನ್ನು ಒಳ್ಳೆಯ ರೀತಿಯಾಗಿ ತಾವು ಇದು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ ತಮಗೆ ನಾವೆಲ್ಲ ಹೇಳ್ತಾ, ಇದೇ ಸಲುವಾಗಿ ನಮ್ಮ ಮುಖಂಡರೆಲ್ಲ ಇವತ್ತು ಸಲಹೆಗಳು ತಗೊಂಡು ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಸುಮಾರು ನಮ್ಮ ತಾಲೂಕು ಮತ್ತು ನಮ್ಮ ತಾಲೂಕ್ದವ್ರದ್ದು ಎಲ್ಲ ನಮ್ಮ ಕಮ್ಯುನಿಟಿಯವ್ರಿಗೆ ಸೇರಿಸಿ ಒಂದು ಶಾದಿ ಮಹಲಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಇನ್ನೂ ಸಲಹೆಗಳು ತಗೋಬೇಕು ನಮ್ಮ ಲೀಡರ್ಸ್ದು. ಇಷ್ಟು ಮಾತುಗಳನ್ನು ಹೇಳ್ತಾ ಮತ್ತೊಂದು ಸಲ ನಮ್ಮ ಕಮ್ಯುನಿಟಿ ಪರವಾಗಿ ತಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇಂಥ ಕಾರ್ಯಗಳು ಮಾಡ್ತಾಯಿರಿ ತಾವು. ತಮ್ಮ ಹಿಂದೆ ನಮ್ಮ ತಾಲೂಕು ಜನ ಮತ್ತು ನಮ್ಮ ಕಮ್ಯುನಿಟಿ ಕೂಡ ತಮ್ಮ ಹಿಂದೆ ಇರ್ತೀವಿ. ಯಾವತ್ತೂ ನಾವು ಇದೆಲ್ಲ ಈ ಕಾರ್ಯಗಳೆಲ್ಲ ಮರೆಯೋಕ್ಕಾಗೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಮ್ಮ ಇವ್ರಿಗೆ ಮಾಜಿ ಶಾಸಕರಿಗೆ ನಾನು ಒಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಒಂದು, ಎಜುಕೇಷನ್, ದೇವಸ್ಥಾನಗಳು ಅಥವಾ ಹಾಸ್ಪಿಟಲ್ ಬಗ್ಗೆ ದಯಮಾಡಿ ತಾವು ಕೈ ಹಾಕಬೇಡಿ. ಕಿಶೋರ ವಿದ್ಯಾಭವನ ಅದ್ರ ಬಗ್ಗೆ ತಾವು ಏನೇನೋ ಹೇಳಿದ್ದೀರಾ. ಕಿಶೋರ ವಿದ್ಯಾಭವನಿಂದ ಎಲ್ಲ ಕಮ್ಯುನಿಟೀಸ್ಗೆ, SC STs, ಜನರಲ್ ಕ್ಯಾಸ್ಟು ಮತ್ತು ಅಲ್ಪಸಂಖ್ಯಾತರಿಗೆ ಎಷ್ಟೊಂದು ಅನುಕೂಲ ಆಗಿದೆ. ಎಷ್ಟು ಜನ ಅಲ್ಲಿಂದ ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸ್ ಆಗಿದ್ದಾರೆ. ಕಾನೂನು ತೊಡಕುಗಳಿದ್ರೆ ಅದು ಜಮೀನು ಅವ್ರು ನೋಡ್ಕೊಳ್ತಾರೆ, ಬೇರೆ ಸ್ಕೂಲ್ ಅವ್ರು ನೋಡ್ಕೊಳ್ತಾರೆ. ತಾವೆಲ್ಲ ತಾವು ಕೈ ಹಾಕದೆ ಹೋದರೆ ಭಾಳ ಉತ್ತಮ ಅಂತ ಹೇಳ್ತಾ, ಕೈಲಾಸಗಿರಿ ದೇವಸ್ಥಾನ ನಮ್ಮ ಇಂಡಿಯಾ ದೇಶದಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ. ಶ್ರದ್ಧಾಳುಗಳು ದಿನಕ್ಕೆ ಸುಮಾರು 100 ಜನ ಅಲ್ಲಿ ಊಟ ತಿಂಡಿ ತಿಂತಾ ಇದ್ದಾರೆ. ನಮ್ಮ ಚೌಡ್ರೆಡ್ಡಿ ಅವರು ಇದು ಮಂತ್ರಿಗಳಾಗಿದ್ದರಿಂದ 92ರಲ್ಲಿ ಮೋಸ್ಟ್ಲಿ ಅದು ಪ್ರಾರಂಭಿಸಿದ್ದು. ನಾವು ಅದಕ್ಕೆ ಗುದ್ಲಿ ಪೂಜೆಗೆ ಕೂಡ ನಾವೆಲ್ಲ ಹೋಗಿದ್ದೀವಿ.
ಅಲ್ಲಿ ಸುಮಾರು ಜನ ದಿನಕ್ಕೆ 100 ಜನ ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ಡೀಮ್ಡ್ ಫಾರೆಸ್ಟ್ ಅಂತೀರಾ, ಸೋಷಿಯಲ್ ಫಾರೆಸ್ಟ್ ಅಂತೀರಾ, ನಮಗೆ ಅದಕ್ಕೇನು ಸಂಬಂಧ ಇಲ್ಲ. ಅಲ್ಲಿ ಏನು ನೈತಿಕತೆ ಚಟುವಟಿಕೆಗಳು ಅಲ್ಲಿ ಏನು ನಡೀತಾ ಇಲ್ಲ. ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅವರು. ಬಡವರಿಗೆ ಅಥವಾ ಅಲ್ಲಿ ಯಾರು ದೇವಸ್ಥಾನ ನೋಡಕ್ ಬರ್ತಾರೆ ಅವ್ರಿಗೆ ಊಟ ಹಾಕ್ತಾ ಇದ್ದಾರೆ. ದಯಮಾಡಿ ಇಂಥದ್ದೆಲ್ಲ ಬಿಟ್ಬಿಟ್ಟು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಇದ್ರೆ ಅವರು ನಿಮ್ಮ ಸಲಹೆಗಳು ತಗೊಳಕ್ ಹಿಂದೆ ಜರುಗೋದಿಲ್ಲ. ಬಟ್ ಈ ಥರ ಮಾಡೋಕ್ಕೆ ಬಿಟ್ಬಿಡಿ, ಬೇರೆ ಸಲಹೆಗಳು ಕೊಡಿ, ನಾವು ತಗೊಳ್ಳೋಣ. ಬಟ್ ಈ ಥರ ಮಾಡೋಕ್ಕೆ ತಾವು ದಯಮಾಡಿ ಇದೆಲ್ಲ ಈ ಪ್ರೋಗ್ರಾಮ್ಸ್ ಡ್ರಾಪ್ ಮಾಡಿ ನಮ್ಮ ಅಭಿವೃದ್ಧಿ ಏನು ನಮ್ಮ ಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ನೋಡಿ ಆ್ಯಕ್ಚುಲ್ ಅಪ್ರಿಸಿಯೇಟ್ ಮಾಡಬೇಕು. ತಮ್ಮರಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಒಳ್ಳೆ ಕಾರ್ಯಗಳಾಗ್ತಾ ಇರೋದು ಅಪ್ರಿಸಿಯೇಟ್ ಮಾಡಬೇಕು ಅಂತ ತಮ್ಮರಲ್ಲಿ ಕೋರ್ತಾ ಈ ಮಾತುಗಳನ್ನು